ಚಲಾಯಿಸ್ಬೇಕು. ಆ ಮತದಿಂದ ಒಂದು ಮೀನು ಕೊಡುತ್ತೆ, ಮೀನು ಕೊಟ್ರೆ ತಿಂತೀರಷ್ಟೇ. ಅದೇ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಮೀನು ಕೊಡೋದಲ್ಲ, ಮೀನು ಹಿಡಿಯೋದಂತ ಕಲ್ಸ್ಕೊಡುತ್ತೆ. ಮೀನು ಹಿಡಿಯೋದು ಕಲ್ಸಿದ್ರೆ ಇಡೀ ಸಂಸಾರನೆಲ್ಲ ಅವರು ತೂಗಿಸೋ ಅಷ್ಟು ಜವಾಬ್ದಾರಿ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ನಮ್ಮ ಬಿಜೆಪಿಯಲ್ಲಿನ ಒಬ್ಬನೇ ಒಬ್ಬ ನಾಯಕ ಅಂದ್ರೆ ಮೋದಿಜಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಬಂಧುಗಳೇ, ತಾವೆಲ್ಲ ತಮ್ಮ ಅಮೂಲ್ಯವಾದ ಮತವನ್ನ ರೈತರಿಗಾಗಿ ಬೆನ್ನೆಲುಬಾಗಿ ನಿಂತಿರೋ ಮೋದಿಜಿ ಅವರಿಗೆ ತಾವು ಎಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ತಾ ಇದ್ದೀರಿ. ಬಾಂಧವರೇ, ತಾವು ತಿಳಿದಿರೋ ಹಾಗೆ ನಮ್ಮ ಮಕ್ಕಳ ಭವಿಷ್ಯ ಹೇಗಿರ್ಬೇಕು ಅನ್ನೋದಕ್ಕಾಗಿ ಒಂದು ಹೇಳ್ತೀನಿ ಕೇಳಿ. ನಿಮ್ಮದೊಂದು ಮತ ಎಷ್ಟೆಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂದ್ರೆ, ನಿಮ್ಮದೊಂದು ಮತ ದೇಶದ ಸುಭದ್ರತೆಗಾಗಿ, ನಿಮ್ಮದೊಂದು ಮತ ವಿಕಸಿತ ಭಾರತಕ್ಕಾಗಿ, ನಿಮ್ಮದೊಂದು ಮತ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ, ನಿಮ್ಮದೊಂದು ಮತ ಹೆಣ್ಣು ಮಕ್ಕಳ ಸ್ವಾವಲಂಬೀಕರಣಕ್ಕಾಗಿ, ನಿಮ್ಮದೊಂದು ಮತ ನಮ್ಮ ರೈತರ ಏಳಿಗೆಗಾಗಿ, ನಿಮ್ಮದೊಂದು ಮತ ದೇಶದ ಆರ್ಥಿಕತೆಗಾಗಿ, ನಿಮ್ಮದೊಂದು ಮತ ಒಳ್ಳೆಯ ನಾಯಕನನ್ನು ಆರಿಸಲಿಕ್ಕಾಗಿ ಅಂದ್ಕೊಂಡು ತಮ್ಮ ಮತವನ್ನು ನನ್ನ ಗುರುತಾದ ಬಿಜೆಪಿ ಗುರುತಾದ ಕಮಲದ ಗುರುತಿಗೆ ಕೊಟ್ಟು ನನಗೆ ತಾವು ಬಟನ್ ಒತ್ತುವುದರ ಮೂಲಕ ನನ್ನನ್ನು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕೇಳ್ತಿದ್ದೇನೆ. ಕಳಕಳಿಯಿಂದ ಬೇಡಿ ನನ್ನ ಒಂದೆರಡು ಮಾತು ಮುಗಿಸ್ತಿದ್ದೇನೆ. ಜೈ ಭಾರತ್ ಮಾತೆ, ಜೈ ಶ್ರೀರಾಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.